ಶೇಖರ್ ರಾಗ ಅವರಂತಹ ಅಧಿಕಾರಿಗಳು ಸಿಗುವುದು ವಿರಳ. ನಗರದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯ್ಕರ್ ಶೇಖರ್ ರಾಗ ಅವರಂತಹ ಹಿರಿಯ ಅಧಿಕಾರಿಯೊಬ್ಬರು ಪ್ರಸ್ತುತ ದಿನಗಳಲ್ಲಿ ಸಿಗುವುದು ವಿರಳ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದೀಪಿಕಾ ನಾಯ್ಕರ್ ಅವರು ಅಭಿಪ್ರಾಯಪಟ್ಟರು. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸೇವಾನಿವೃತ್ತರಾದ ಕುಡಿಯುವ ನೀರು ನೈರ್ಮಲ್ಯ ವಿಭಾಗದ AEE ಶೇಖರ್ ರಾಗ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಸನ್ಮಾನಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಯವರು, ಗಣ್ಯರು, ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಯಾವುದೇ ರೀತಿಯಲ್ಲಿ ಲೆಟರ್ ವ್ಯವಹಾರ ಆಗ್ತಾ ಇದ್ವಿ. ಜಸ್ಟ್ ನಾವು ಕಾಲ್ ಮಾಡ್ತಿದ್ವಿ, AEE ಮಾತಾಡ್ತಿದ್ವಿ ಅಥವಾ ಸಂಬಂಧಪಟ್ಟಂತ ಸೆಕ್ಷನ್ ಆಫೀಸರ್ಸಿಗೆ ಮಾತಾಡ್ತಿದ್ವಿ. ಬಟ್ ಸರ್ ಬಂದ ತಕ್ಷಣ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಆಫೀಸಿಗೆ ಲೆಟರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು. ನಾವು ಅದೇ ಅನ್ಕೊಂಡ್ವಿ, ಯಾಕೆ ಈ ಚೇಂಜಸ್ ಆಯ್ತು ಅಂತ ಹೇಳಿ. ಆಮೇಲೆ ವಿಚಾರಿಸಿದಾಗ ನಮಗೆ ಗೊತ್ತಾಯ್ತು, ರಾಗ ಸರ್ ಅವರು AEE ಚಾರ್ಜ್ ತಗೊಂಡಿದ್ದಾರೆ ಅಂತ ಹೇಳಿ. ಅಂದ್ರೆ ಅಷ್ಟರಲ್ಲೇ ನಮಗೆ ಗೊತ್ತಾಯ್ತು ಅವ್ರ ಕೆಲಸ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಅವ್ರದ್ದು ಮನಸ್ಸು ಯಾವ ರೀತಿ ಅಂತಂದ್ರೆ ತುಂಬಾ ಮುಗ್ಧ ಮನಸ್ಸು ಅಂತ ಹೇಳ್ಬೋದು ನಾವು. ಯಾವುದೇ ವಿಷಯದಲ್ಲಿ ನಾವು ಕಾಲ್ ಮಾಡಿದ್ವಿ ಅಥವಾ ನಮ್ಮ PDOs ಏನಾದರೂ ಹೇಳಿದ್ರು ಅಥವಾ ಕಾಂಟ್ರಾಕ್ಟರ್ಸ್ ಏನಾದರೂ ಹೇಳಿದ್ರು, JJM ವಿಷಯದಲ್ಲಿ ಸುಮಾರು ಸತಿ ಕಾಲ್ ಮಾಡಿದ್ದೀನಿ ನಾವು ಅವರಿಗೆ. ಅವ್ರು ಅದನ್ನೇ ಹೇಳ್ತಾ ಇದ್ರು, ನಮ್ಮ ಕಡೆಯಿಂದ ಏನೇ ಇದ್ರು ಹೇಳ್ರಿ ಮೇಡಮ್, ನಾನು ಇವತ್ತೇ ಬರ್ತೀನಿ ಸೈಟಿಗೆ, ಇವತ್ತೇ ಬಂದು ನಾವು ರೆಕ್ಟಿಫೈ ಮಾಡ್ಕೊಡ್ತೀವಿ ಅಂತ ಹೇಳಿ. ಯಾವತ್ತೂ ಅವರು ಯಾರಿಗೂ ಸಿಟ್ಟಿಗೆ ಬಂದಿಲ್ಲ ಅಥವಾ ಬೇಜಾರು ಮಾಡ್ಕೊಂಡಿಲ್ಲ, ಇಲ್ಲ ಇವ್ರು ನಮಗೆ ಈ ರೀತಿ ಕಂಪ್ಲೇಂಟ್ ಮಾಡ್ಲಿಕ್ಕತ್ತಾರ ಅಂತ ಯಾವತ್ತೂ ಅವ್ರು ನಮಗೆ ಆ ರೀತಿ ಮಾತಾಡಿಲ್ಲ. ನಮಗೇನೇ ಇದ್ರೂ ಆಯ್ತು ಮೇಡಮ್ ನಾಳೆ ಹೋಗೋಣ, ನಾ ಬಂದೇ ಬಿಡ್ತೀನಿ ಅಂತ ಹೇಳ್ತಿದ್ರು. ಸುಮಾರು ಸತಿ ನನ್ನ ಜೊತೆಗೆ ಸೈಟಿಗೂ ಬಂದಿದ್ದಾರೆ ಅವರು. ಏನೇ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅಲ್ಲೇ ರೆಕ್ಟಿಫೈ ಮಾಡಿದ್ದಾರೆ. ನಾವು ನೋಡ್ಬೋದು, ಅವ್ರು ಬಂದ ಮೇಲೆ ಹುಮ್ನಾಬಾದ್ ತಾಲೂಕಿನಲ್ಲಿ ಏನಂತಾರೆ JJM ಒಳ್ಳೆ ರೀತಿಯಲ್ಲಿ ಅನುಷ್ಠಾನ ಆಗಿದೆ. ಆಮೇಲೆ ಇನ್ನೊಂದು ನನಗೆ ನೆನಪಿಗೆ ಬರ್ತಾ ಇದೆ, ಒಂದು ಇನ್ಸಿಡೆಂಟ್ ಅವ್ರ ಜೊತೆಗೆ ಆಗಿತ್ತು. ನಾನು ಕ್ಲಿಯರ್ಲಿ ಹೇಳಲಿಕ್ಕಾಗಲ್ಲ ಡ್ಯೂ ಟು ಸೆನ್ಸಿಟಿವ್ ರೀಸನ್ಸ್. ಒಬ್ಬರು ಹಿಂಗೆ ಪೊಲಿಟಿಕಲ್ ಪರ್ಸನ್ ನಮಗೆ ಮತ್ತು ಸರಿಗೆ ಮುಂಚೆ ಇರುವಂಥ ಅವ್ರಿಗೆ ಕರೆಸಿದ್ರಲ್ಲಿ ಹಿಂಗೆ ಏನೋ ಕಂಪ್ಲೇಂಟ್ಸ್ ಆಗಿತ್ತು JJM ಬಗ್ಗೆ. ಸರ್ ಎಲ್ರಿಗೂ ಇದು ಮಾಡ್ತಾ ಇದ್ರು, ನೀವು ಸಸ್ಪೆಂಡ್ ಆಗ್ತೀರಿ ಅಂತ. ಸರ್ ಅವ್ರ ಬಗ್ಗೆ ವಿಚಾರ ಮಾಡಲಿಲ್ಲ. ಫಸ್ಟ್ ರಿಕ್ವೆಸ್ಟ್ ಮಾಡಿದ್ದು ಪೊಲಿಟಿಕಲ್ ರಿಕ್ವೆಸ್ಟ್ ಮಾಡಿದ್ದು ಏನಪ್ಪ ಅಂತಂದ್ರೆ ಆ ವ್ಯಕ್ತಿಗೆ, ಸರ್ ನಮ್ದು ಯಾರಿಗೂ ಇದರಲ್ಲಿ ಏನಾದರೂ ತಪ್ಪಾಗಿತ್ತು ಅಂತಂದರೆ ಎಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ದಯವಿಟ್ಟು ನಮ್ಗೆಲ್ರಿಗೂ ಕ್ಷಮಿಸ್ಬೇಕು ಅಂತ ಕೇಳಿ. ಅಂದರೆ ಅವ್ರದ್ದು ಮನಸ್ಸು ಎಷ್ಟು ದೊಡ್ಡದದ ಅಂಥೇಳಿ ಅವತ್ತು ನನಗೆ ಅರ್ಥ ಆಯಿತು. ಸರ್ ನಮ್ಮ ಮೇಲೆ ಹಾಕಲಿಲ್ಲ, PDO ಸಸ್ಪೆಂಡ್ ಮಾಡ್ರಿ ಅಥವಾ ಹೋಗಿ ಜವಾಬ್ದಾರಿ ಮಾಡ್ರಿ ಅಂತ ಹೇಳಿ ಅವರು ಒಂದ್ಸತಿನೂ ಹೇಳಲಿಲ್ಲ. ನಾವೆಲ್ಲರೂ ಅಧಿಕಾರಿಗಳೇ ಇದ್ದೀವಿ, ನಾವೆಲ್ಲರೂ ಒಂದು ಕುಟುಂಬದ ವರ್ಗದವ್ರ ಥರ ಇದ್ದೀವಿ, ಏನೇ ತಪ್ಪಾದರೂ ನಮ್ಮಿಂದ ಕ್ಷಮಿಸ್ರಿ ಸರ್ ಅಂತ ಹೇಳಿ ನನ್ನ ಎದುರೇ ಅವರು ರಿಕ್ವೆಸ್ಟ್ ಮಾಡಿದ್ರು. ಅವತ್ತೇ ನನಗೆ ರಿಯಲೈಸ್ ಆಯಿತು ಸರ್ದು ಎಷ್ಟು ಒಳ್ಳೆ ಮನಸ್ಸದ. ನಾವು ಬೇರೆ ಯಾರಾದರೂ ಇದ್ವಿ ಅಂದರೆ ನಾ ಫಸ್ಟ್ ಸೇಫ್ ಆಗಬೇಕಪ್ಪ, ಎದುರಿನವ್ರು ಏನಾದರೂ ಆಗಲಿ ಅಂತ ಹೇಳಿ ಮನುಷ್ಯನ ವಿಚಾರ ಬರ್ತದೆ. ಬಟ್ ಅವ್ರು ಆ ರೀತಿ ಅವತ್ತು ವಿಚಾರ ಮಾಡಲಿಲ್ಲ. ಅದೇ ರೀತಿ ಭಾಳಷ್ಟು ಕಡೆ ನಮ್ಮದು ಟೆಸ್ಟಿಂಗ್ FTK ಟೆಸ್ಟ್ ಮಾಡಬೇಕಾದ್ರೂ ಅವರು ತುಂಬಾನೇ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಹುಮ್ನಾಬಾದ್ ಅಲ್ಲಿ ಯೂಶ್ವಲಿ ನಮ್ಮದು ಮಾಣಿಕ್ ನಗರಲ್ಲಿ ಕಂಟ್ಯಾಮಿನೇಷನ್ ಬರ್ತಿತ್ತು. ಅದರಲ್ಲಿ ಕೂಡ ನಾವು ಏನಾದರೂ ಮಾಡಿ ಇದನ್ನು ಸೊಲ್ಯೂಷನ್ ಮಾಡಬೇಕು ಅಂತ ಹೇಳಿ ತುಂಬ ಸಾಕಷ್ಟು ಅದರಲ್ಲೂ ಕೂಡ ಅವರು ವರ್ಕ್ ಮಾಡಿದ್ದಾರೆ. ಈ ರೀತಿ ನಮ್ಮದೊಂದು ಕಮಿಟಿ ಕೂಡ ಇರ್ತದೆ, VWAC ಕಮಿಟಿ ಇರ್ತದೆ. ಆ ಕಮಿಟಿದು ಪ್ರತಿ ತಿಂಗಳು ನಾವು ಮೀಟಿಂಗ್ ಮಾಡಬೇಕಾಗಿರ್ತದೆ. ಅವಾಗೂ ಕೂಡ ಮೀಟಿಂಗ್ ಮಾಡಬೇಕಾದ್ರೆ ಅವ್ರು ಪ್ರತಿ ತಿಂಗಳು ಕಾಲ್ ಮಾಡ್ತಿದ್ರು. ಅದರಲ್ಲಿ 4-5 ಜನ ಸದಸ್ಯರು ಇರ್ತಿದ್ರು. ಸದಸ್ಯರಿದ್ದಾಗ ಒಬ್ಬರು ಇಬ್ಬರು ನಾವು ಸೈನ್ ಮಾಡಲ್ಲ ಅಂದರೆ ಅವ್ರೇನು ಸೆಟ್ ಆಗ್ತಿರ್ಲಿಲ್ಲ. ಹೋಗಿ ಅವ್ರಿಗೆ ಸರ್ ಇದು ಈ ರೀತಿ ಅದ ಹಿಂಗೆ ಮಾಡಬೇಕು ಅಂತ ಹೇಳಿ. ಅಂದರೆ ಅವರು ಎಲ್ಲ ಅಧಿಕಾರಿಗಳವರಿಗೆ, ನಾನಾಗಿರ್ಬೋದು, ಕೆಳಗಿನ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳು ಯಾರೇ ಇರಲಿ, ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ನಾಗ ತಗೊಂಡು ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರು ಸುಮಾರು ಮೋಸ್ಟ್ಲಿ 30-40 ವರ್ಷ ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರ್ಬೋದು. ಅವರು ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಯಾವ ರೀತಿ ಇರ್ತದ ಅಂತಂದರೆ ಜನಗಳ ಜೊತೆಗೆ ಜಾಸ್ತಿ ನಾವು ಡಿಸ್ಕಷನ್ ಮಾಡಬೇಕಾಗ್ತದ. ಹಳ್ಳಿ ಜನಗಳಿರ್ತಾರ, ಅವ್ರು ಯಾವಾಗೂ ಜನಗಳಿಗೆ ಅರ್ಥ ಆಗಿಲ್ಲ ಅಂತಂದರೆ ಅವ್ರಿಗೆ ತಿಳಿಸಿ ಹೇಳೋ ರೀತಿಯಲ್ಲೇ ಕೆಲಸ ಮಾಡಿದ್ದಾರೆ. ನಾವು ರೀಸೆಂಟಾಗಿ ಹುಡುಗಿ ಪಂಚಾಯತಿ ಕೂಡ ಭೇಟಿ ನೀಡಿದಾಗ ಅಲ್ಲಿ ಜನರು ನಮಗೆ ಸಿಟ್ಟಿಗೆ ಬರ್ತಾ ಇದ್ರು, ನೀವೇನು ಮಾಡ್ತಾ ಇಲ್ಲ, ನೀವೇನು ನೋಡ್ತಾ ಇಲ್ಲ, ಹಂಗೆ ಅಂತೇಳಿ. ಬಟ್ ಸರ್ ಜನ ಎಷ್ಟೇ ಇದು ಮಾಡಿದ್ರು ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಜನಗಳಿಗೆ ಹೇಳ್ಕೊಡ್ತಾ ಇದ್ರು. ನಂಗೆ ಒಂದ್ ಕಡೆ ಖುಷಿನೂ ಅಷ್ಟೇ ಆಗ್ತದೆ.
ಅವನ ಜೀವನ ಮುಂದೆ ಹೀಗೆ ನಡೆದು ಹೋಗಿ ನಿಮ್ದೆಲ್ಲ ಸಹಕಾರ ಹೀಗೆ ಸಿಗಲಿ. ಸಣ್ಣ ಇದ್ದಾಗ ಹೇಳಿದ ತುಂಬ ಕಷ್ಟ ನಷ್ಟ ಭೋಗಿಸಿ ಮುಂದೆ ಬಂದು ಇವತ್ತು ಈ ಸ್ಥಾನಕ್ಕೆ ಬಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಥಾನ ಮಾಡಿಕೊಟ್ಟಾನ ಅಂತ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಈ ರೀತಿ ಅವ್ರ ಮುಂದಿನ ಜೀವನ ಕೂಡ ಹೀಗೆ ನಡ್ಕೊಂಡು ಹೋಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಒಂದು ವೇಳೆ ಆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಇದೆಲ್ಲ ನಿಮ್ಮ ಸಹಕಾರ, ನಿಮ್ಮೆಲ್ಲ ಸಹಕಾರ ಇದ್ರೆ ತಾನೇ ನಾನು ಮಾಡ್ತೀನಿ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಬ್ಬನಿಗೆ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಕೆಲಸ ಇದೆ, ಯಾವುದೋ ಒಂದು ಏನೋ ಇದೆ ಅಂದರೆ ಅದಕ್ಕೆ ನಮ್ಮ ಕೆಳಗೆ ನಮ್ಮ ಸೆಕ್ಷನ್ ಆಫೀಸರ್ ಇರ್ತಾರೆ, ನಮ್ಮ ಸಿಬ್ಬಂದಿ ವರ್ಗದವ್ರು ಇರ್ತಾರೆ, ನಮಗೆ ಟೆಕ್ನಿಕಲ್ ಗೈಡ್ ಮಾಡೋರು ಇರ್ತಾರೆ, ನಮ್ಮ ಮೇಲಧಿಕಾರಿಗಳು ಇರ್ತಾರೆ. ಎಲ್ಲರೂ ಕೋಆರ್ಡಿನೇಷನ್ ಇದ್ದರೆ ಮಾತ್ರ ಗೋಲಿ ರೀಚ್ ಆಗೋದು ಸಾಧ್ಯ ಅಂತ ನನಗೆ ಅನ್ನಿಸ್ತದೆ. ತಾವೆಲ್ಲ ಹೇಳಿದಾಗೆ ನಾನು ಮುಂಚೆ PMDS ಕೆಲಸ ಮಾಡಿದೆ, PWD ಕೆಲಸ ಮಾಡಿದೆ. ವಾಟರ್ ಸಪ್ಲೈ ನಾನು ಹೊಸದಾಗಿ ಮಾಡಿದ್ದೆ, ಜರ್ನಲ್ ವರ್ಕ್ ಮಾಡಿದ್ದೆ ಬೀದರಲ್ಲಿ, ಆದರೆ ಅಷ್ಟು ಅನುಭವ ಇರಲಿಲ್ಲ. ಅನಿವಾರ್ಯ ಕಾರಣ ಅನ್ಬೋದು ಅಥವಾ ನನ್ನ ಸುದೈವ ಅನ್ಬೋದು, ನನಗೊಂದು ಚಾನ್ಸ್ ಸಿಕ್ತು ಉಮ್ನಾವತಲ್ಲಿ ಮಾಡೋಕ್ಕೆ. ಇದಕ್ಕಿಂತ ಮುಂಚೆ ನಾನು ಪದ್ದರ್ ಸಾಹೇಬರು PWD ಇದ್ದಾಗ ಕೇರೂರು ಸಾಹೇಬರು ನಾವು ಕಲಿಸಿದ್ವಿ. ನಮ್ಮ ಸಾಹೇಬರು ಪದ್ದರ್ ಸಾಹೇಬರಿದ್ದರು. ನಮ್ಮದು ಮೊದಲನೇ ಗುರು ಅವರೇ. ಕೆಲಸ ಹೆಂಗೆ ಮಾಡಬೇಕು, ಕಾಂಟ್ರಾಕ್ಟರ್ ಹತ್ರ ಯಾವ ಥರ ಕೆಲಸ ತೊಗೋಬೇಕು, ಅವ್ರ ಸಲ ಬಾಂಧವ್ಯ ಹೆಂಗೆ ಇಕ್ಕಬೇಕು, ಯಾವ ಥರ ಎಸ್ಟಿಮೇಟ್ ಮಾಡಬೇಕು, ಹೇಗೆ ಏನು ಅಂತ ನಮ್ಗೆ ಕಲಿಸಿದವರು ಅವರೇ. ಅವರಿಗೆ ಯಾವತ್ತಿಗೂ ನಾವು ಚಿರಋಣಿಯಾಗಿದ್ದೀನಿ. ಜಾಸ್ತಿ ಮಾತಾಡ್ತಿದ್ದಿಲ್ಲ ನಾನು ಪದ್ದರ್ ಸಾಹೇಬ್. ಒಂದು ಸರಿ 2 ಸರಿ ಹೇಳಿದ್ರು ಅವ್ರು ನಮ್ಮ ಕೇರೂರು ಸಾಹೇಬ್, ಅದು ಎಸ್ಟಿಮೇಟ್ ಮಾಡಿದ್ರೆ ಅದು ಬಂದು ಸೈನ್ ಮಾಡಿರಿ ಅಂತ. ಇದೇ ನಮಗೊಂದು ದೊಡ್ಡ ಶೇರ್. ಅಂದ್ರೆ ನಾವು ಮಾಡೋವಂಥ ಕೆಲಸ ನಮ್ಮ ಸಾಹೇಬರು ಮಾಡಿ ನಮ್ಮ ಸಾಹಿತ್ಯ ಹೋಗುತ್ತಾರೆ ಅಂದ್ರೆ ನಮ್ಗೆ ಇದಕ್ಕಿಂತ ದೊಡ್ಡ ಶೇಮ್ ಯಾವುದೂ ಇದೆ. ನನಗೆ ಅನ್ಸಿದ ಮಟ್ಟಿಗೆ ಅಂಥದ್ದೊಂದು ಪರಿಸ್ಥಿತಿ ನಾವಾಗಲಿ, ಕೇರೂರು ಸರ್ ಆಗಲಿ, ನಮ್ಮ ಟೀಮ್ನಾಗ ಬೇರೆ ರೋಹಿತ್ ಅಂತಿದ್ದರು, ಅಮಿತ್ ಅಂತಿದ್ದರು, ಟೀಮ್ ವರ್ಕ್ ಇತ್ತು. ನಮ್ಮ ಜೊತೆಗೆ ನಮ್ಮ ಸಾಹೇಬರು ಇರ್ತಾರೆ. ಸರ್ ಇದು ಹಿಂಗೆ ಸಮಸ್ಯೆ ಅದ ರೀ, ಹೆಂಗೆ ಮಾಡ್ಬೇಕು ಸರ್, ಇದಿಲ್ಲ ರೀ, ಹಿಂಗಿದೆ, ಹೆಂಗೆ ಮಾಡಿರಿ, ಹೆಂಗೆ ಮಾಡಿರಿ, ಹೆಂಗೆ ಮಾಡಿರಿ. ನಾವು ಏನೋ ಸೈಟ್ನಲ್ಲಿ ನಿಂತ್ಕೊಂಡು ಏನಾರು ಹೇಳಿದ್ರು, ಸರ್ ಹಿಂಗೆ ಸಮಸ್ಯೆ ಇರೋಕ್ಕೆ ಒಂದು ಲೆಟ್ರ್ ಬರೀಬೇಕು ರೀ, ಹೌದು ರೀ, ಅದು ಏನಾದ್ರು ಹೇಳ್ರಿ ಡೀಟೇಲ್ಸ್ ಅಂತಂದು ಫೋನ್ನಾಗ ಹೇಳ್ತೀವಿ. ನಾವು ಅಷ್ಟೊತ್ತಿಗೆ ಲೆಟರ್ ಟೈಪ್ ಮಾಡಿಸಿ ಅವರೇ ಸ್ವತಃ ಟೈಪ್ ಮಾಡಿ ಲೆಟರ್ ಡ್ರಾಫ್ಟಿಂಗ್ ಮಾಡಿ ಕಾಂಟ್ರಾಕ್ಟರ್ ಕಳಿಸ್ಬಿಡ್ತಿದ್ರು. ಇಂಥ ಒಂದು ಪ್ರವೃತ್ತಿ, ಇಂಥ ಒಂದು ಇದನ್ನು ಬೆಳ್ಕೊಂಡು ಬಂದವು. ಅಂದರೆ ಏನು ಕೆಲಸ ಹೆಂಗೆ ಮಾಡಬೇಕು, ಏನಿಲ್ಲ, ಯಾವ ಟೈಪ್ ಡ್ರಾಫ್ಟಿಂಗ್ ಮಾಡಬೇಕು, ಯಾವ ಟೈಪ್ ಎಸ್ಟಿಮೇಟ್ ಮಾಡಬೇಕು, ಯಾವ ಟೈಪ್ ಕೆಲಸ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಕಾಂಟ್ರಾಕ್ಟರ್ ಕಡೆಯಿಂದ, ಅದು ಕಲಿಸಿದವರು ಪದ್ದರ್ ಸಾಹೇಬ್. ಅದೇ ಥರ ಅವ್ರು ಹೇಳಿದ ಪ್ರಕಾರ ಅದೇ ಥರ ನಾವು ಕೆಲಸ ಮಾಡಿ ನಮ್ಗೆ ಅದೇ ರೂಢಿ. ಕೇರೂರು ಸಾಹೇಬ್ರು ಹೇಳಿದ್ರು ಬೆಳಗ್ಗೆ 10 ಗಂಟೆ ಹೋದ್ರೆ ರಾತ್ರಿ 8 ಗಂಟೆ ತನಕ. ಯಾಕಂದ್ರೆ ನಮ್ಮ ಸಾಹೇಬ್ರು ಹಂಚ್ಕೇರಿ ಸರ್, ನಾಳೆ ಬೆಳಗ್ಗೆ ಬಂದು ಎಸ್ಟಿಮೇಟ್ ಸೈನ್ ಮಾಡಿರಿ ಅಂದ್ರೆ ಹೆಂಗೆ, ನಾವೇ ಎಸ್ಟಿಮೇಟ್ ಮಾಡ್ಕೊಂಡು ಸಾಹೇಬ್ರು ಸೈನ್ ಹೋದ್ರೆ ಹೆಂಗಿರ್ತಿತ್ತು, ಹೆಂಗೆ ವಿಚಾರ ಮಾಡಿ ನಾವು ಅವತ್ತಿನ ಕೆಲಸ ಅವತ್ತೇ ಮಾಡಬೇಕು. ಇದೊಂದು ಪ್ರವೃತ್ತಿ ನಾವು ಬೆಳೆಸ್ಕೊಂಡು ಬಂದಿದ್ವಿ. ಅದೇ ಥರ PMDS ನಾವು ಹಾಗೆ ಮಾಡಿದ್ವಿ. ಅಲ್ಲಿನೂ ಆಫೀಸರ್ಸ್ ಅದೇ ಥರ ನಮ್ಗೆ ಸಪೋರ್ಟಿವ್ ಇದ್ದರು, ನಮ್ಮ ಕಲೀಗ್ಸ್ ಅಂತ ನಮ್ಗೆ ಅದೇ ಥರ ಸಪೋರ್ಟಿವ್ ಇದ್ದರು. ಕಾಂಟ್ರಾಕ್ಟರ್ಸ್ಗಳಿಗೆ ಬಿಲ್ ಕೊಡ್ರಿ ಅಂತ ನಾವು ಹೇಳೋಕ್ಕೆ ಚಾನ್ಸೇ ಇದ್ದಿಲ್ಲ. ನಾವು ಯಾವಾಗಲೂ ಸೈಟಿಗೆ ಹೋಗ್ತಿದ್ದೆವು, ಸೇಮ್ ಡೇ ಮೆಜರ್ಮೆಂಟ್ ತೊಗೊತಿದ್ದೆವು, ನಮ್ಮ ನೋಟ್ಬುಕ್ನಾಗ ಮೆಜರ್ಮೆಂಟ್ ಇರ್ತಿತ್ತು. ಕಾಂಟ್ರಾಕ್ಟರ್ ನಾವು ಇವತ್ತು ಬಿಲ್ ಬೇಕ್ರಿ ಅಂದ್ರೆ ಸರ್ ನಿಜವಾಗ್ಲೂ ಹೇಳ್ತೀನಿ, ರಾತ್ರಿ 9 ಗಂಟೆಗೆ ನಾವು ಊಟ ಮಾಡಿ ನಾವು ಬಿಲ್ ರೆಡಿ ಮಾಡೋಕೆ ಕೂತು ನಾವೇ ರೆಡಿ ಮಾಡ್ತಿದ್ದೆವು. ಈಗೆಲ್ಲ ಹೊರಗೆ ಮಾಡಿಸೋ ಆಮೇಲೆ ಬೇರೆ ನಾವೇ ಟೈಪ್ ಮಾಡ್ತಿದ್ದೆವು, ನಾವೇ ಮೆಜರ್ಮೆಂಟ್ ಮಾಡ್ತಿದ್ದೆವು, ಎಲ್ಲ ಮಾಡ್ತಿದ್ದೆವು. ಬೆಳಗ್ಗೆ 5 ಗಂಟೆ ತನಕ ನಾವು ಬಿಲ್ ರೆಡಿ ಮಾಡಿ ಪ್ರಿಂಟ್ ತೆಗೆದೇ ನೋಡ್ಕೊಡೋದು. ಅಲ್ಲಿ ತನಕ ನಾವು ಹೇಳ್ತಿದ್ದಿಲ್ಲ. ಯಾಕಂದ್ರೆ ಬೆಳಗ್ಗೆ ಆದರೂ ಕಾಂಟ್ರಾಕ್ಟರ್ ಬಿಲ್ ಕೊಡಬೇಕು, ಕೊಡಲಿಲ್ಲ ಅಂದ್ರೆ ಕಾಂಟ್ರಾಕ್ಟರ್ ಏನಾರು ಅಂತಾರೆ, ಸಿಟ್ಟು ನಾವು ಅನ್ಸ್ಕೊಂಡವ್ರಲ್ಲ. ಕೇರೂರು ಸಾಹೇಬ್ರು ಹೇಳಿದ್ರು ಯಾಕೆ ನೀವು ಅನ್ಸ್ಕೊಂಡವ್ರಲ್ಲ, ನಮ್ಮ ಕೆಲಸ ನಾವು ಮಾಡಿದ್ರೆ ಯಾರೂ ಏನೋ ಈ ಥರ ಒಂದು ಪ್ರವೃತ್ತಿಯಲ್ಲಿ ಬೆಳ್ಕೊಂಡು ಬಂದವ್ರಲ್ಲ. ಈ ಥರ ನಾವು ಕೆಲಸ ಮಾಡೀವಿ, ಒಳ್ಳೆ ಕೆಲಸ ಮಾಡೀವಿ, ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಕೆಲಸ ಮಾಡೋದು. ಇಲ್ಲಿ ಬಂದಮೇಲೆ ನಾನು ಇಲ್ಲಿ ಬಂದಮೇಲೆ ಮುಂಚೆ ಸ್ವಲ್ಪ ನಮ್ಮ ಸಬ್ ಡಿವಿಷನು ಸ್ವಲ್ಪ ಅಷ್ಟು ಪರಿಸ್ಥಿತಿ ಸರಿ ಇರಲಿಲ್ಲ ನನ್ನ ಪ್ರಕಾರ. ಅಂದ್ರೆ ನಮ್ಮ ಸೀನಿಯರ್ಸು, ನಮ್ಮ ಸಿಬ್ಬಂದಿ ವರ್ಗದವ್ರು ಹೇಳ್ತಾರೆ, ಇಲ್ಲ ಸರ್ ಬರೋಕ್ಕಿಂತ ಮುಂಚೆ ಹಂಗಿತ್ತು ಅಂತ. ಗೊತ್ತಿಲ್ಲ, ಬಟ್ ಸ್ವಲ್ಪ ಪರಿಶ್ರಮ ಮಾಡಬೇಕಾಯ್ತು ನನಗೆ, ಇಲ್ಲ ಅಂತಿಲ್ಲ. ಒಂದು ಲೆವೆಲಿಗೆ ಬರಬೇಕಾದ್ರೆ ನನಗೆ ಅದಕ್ಕೆಲ್ಲರೂ ಸಪೋರ್ಟ್ ಮಾಡೋದು. ನಮ್ಮ ಸೆಕ್ಷನ್ ಆಫೀಸರ್ ಆಗಲಿ, ನಮ್ಮದು FDC ಆಗಲಿ, ನಮ್ಮದು SDC ಆಗಲಿ,
ಯಾವುದೇ ಒಂದು ಏನಾದರೂ ಸಮಸ್ಯೆ ಬಂದರೂ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿ ಒಂದು ಒಳ್ಳೆ ಡಿಸಿಷನ್ ತಪ್ಪು ಡಿಸಿಷನ್ ಯಾವುದೂ ತಗೋತಿದ್ದಿಲ್ಲ. ಯಾವುದೇ ಸಮಸ್ಯೆ ಇರಲಿ, ಕೆಲಸದ ಸಮಸ್ಯೆ ಇರಲಿ ಅಥವಾ ಒಂದು ಅಫಿಷಿಯಲ್ ಯಾವ್ದಾದ್ರು ಪ್ರಾಬ್ಲಮ್ ಇರಲಿ, ಈ ಥರ ನಾವು ಕೆಲಸ ಮಾಡೀವಿ ಸರ್. ಇದಕ್ಕೆಲ್ಲ ಕಾರಣ ಹೇಳೋದು ನಮ್ಮ ತಮ್ಮವ್ರು ಹೇಳಿದ್ರು, ನಮ್ಮ ಸಂಸ್ಕೃತಿ, ನಮ್ಮ ತಂದೆ ತಾಯಿಯವರು ಹಾಕಿಕೊಟ್ಟಂಥ ಒಂದು ರೇಗೆ. ಅವ್ರು ಹೇಳ್ತಿದ್ರು, ನೋಡ್ರಿ ಮಕ್ಕಳೇ, ನಮ್ಮ ಹೆಸರು ಖರಾಬ್ ಆಗಬಾರ್ದು, ನಾವು ಭಾಳ ಕಷ್ಟದಿಂದ ಮುಂದೆ. ನಿಮಗೆ ನಿಜವಾಗಿ ಹೇಳ್ತೀನಿ, ನಮ್ಮ ತಾಯಿಯವ್ರು ರಿಟೈರ್ಡ್ ಆಗ್ಯಾರ, ಅವ್ರ ಸ್ಯಾಲ್ರಿ ಎಷ್ಟು ಅಂತ ಅವ್ರಿಗೆ ಇವತ್ತಿಗೂ ಗೊತ್ತಿಲ್ಲ. ಬ್ಲ್ಯಾಂಕ್ ಚೆಕ್ ಮೇಲೆ ಸೈನ್ ಮಾಡ್ಕೊಡೋರು ಅಂತಂದೇವ್ರು, ನಾವು ಕಣ್ಣಿಗೆ ನೋಡಿದ್ರು. ನಮ್ಮ ತಂದೆಯವರು ಅದೇ ಥರ ರಿಟೈರ್ಡ್ ಆದಮೇಲೂ ಸಹಿತ ನಾವು ಅವ್ರಿಗೆ ಏನು ಬೇಕಾದೆಲ್ಲ ನಾವು ವ್ಯವಸ್ಥೆ ಮಾಡ್ಬೋದಾಗಿತ್ತು. ಬಟ್ ಅವರೆಲ್ಲ ಸೈಕಲೇ ತುಳಿತಿದ್ರು, ಇಲ್ಲ ಸೈಕಲ್ ಮೇಲೆ ಹೋಗ್ತೀನಿ. ಎಂಥ ಒಂದು ಸರಳ ಜೀವಿ ನಮ್ಮ ತಂದೆಯವರು. ಅವ್ರದ್ದೆಷ್ಟು ಸ್ಮರಣೆ ಮಾಡೋರು ಕಡಿಮೆ ಅದ. ನಮ್ಮದು ದುರ್ದೈವ ಅನ್ಬೇಕು ಇವತ್ತು ನಮ್ಮ ಮಧ್ಯೆ ಇದ್ದವರು ನಮ್ಮ ತಂದೆಯವರು. ಬಟ್ ನಮ್ಮ ತಾಯಿಯವರು ಕೂಡ ಅದೇ ಥರ ನಮ್ಗೆ ಬೆಳೆಸ್ಕೊಂಡು ಬಂದಾರ. ನಮ್ಮ ತಂದೆಯವರು ಇಲ್ಲ ನಮ್ಗೆ ಅನ್ಸಲ್ಲ, ನಮ್ಮ ತಾಯಿಯವ್ರು ನೋಡಿದ್ರು ನಮ್ಮ ತಂದೆಯವರು ನೋಡಿದೆ. ಎಂಥ ಒಂದು ಸಂಸ್ಕೃತಿ, ಎಂಥ ಒಂದು ಫ್ಯಾಮಿಲಿ. ನಮ್ಮ ತಂದೆಯವರು ಅಷ್ಟೇ, ಯಾವುದೇ ಕೆಲಸ ಇರಲಿ, ಅದು ಪರ್ಸ್ನಲ್ ಇರಲಿ ಅಥವಾ ಫ್ಯಾಮಿಲಿ ಮ್ಯಾಟ್ರ್ ಇರಲಿ, ಏನೇ ಇರಲಿ, ನನ್ನ ಜೊತೆ ಡಿಸ್ಕಸ್ ಮಾಡಿ ಫೈನಲ್ ಮಾಡಿ ಯಾವ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂತ ಡಿಸ್ಕಸ್ ಮಾಡಿ ಫೈನಲ್ ಮಾಡಿದ್ರೆ ನಮ್ಮದೊಂದು ಪ್ರವೃತ್ತಿ ಬೆಳೆಸ್ಕೊಂಡು ಬಂದಿದ್ವಿ. ಇವತ್ತಿಗೂ ಅಷ್ಟೇ. ನಮಗೆ ಯಾವುದು ತಿಳಿದಿದ್ರು ನಮ್ಮ ತಾಯಿಯವರಿಗೂ ಗೈಡೆನ್ಸ್ ಮಾಡ್ತೀವಿ, ತಾಯಿಯವರಿಗೆ ಕೇಳ್ತೀವಿ, ಇದು ಹೆಂಗೆ ಮಾಡಬೇಕು, ಅವರು ನಮಗೆ ಸಜೆಷನ್ಸ್ ಕೊಡ್ತಾರೆ. ಈ ಥರ ಇದ್ದಿದ್ದ ಸಲುವಾಗಿ ಇವತ್ತು ನಾವೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಥರ ಇದ್ದೀವಿ ನಾವೆಲ್ಲರೂ. ನಾನು ಇಷ್ಟು ಮುಂದುವರಿಬೇಕಾದ್ರೆ ನಮ್ಮದು ಫ್ಯಾಮಿಲಿನೂ ನಮಗೆ ಸಪೋರ್ಟ್ ಇದೆ, ನಮ್ಮ ತಂದೆಯವ್ರ ಸಪೋರ್ಟ್ ಇದೆ, ನಮ್ಮ ಧರ್ಮಪತ್ನಿಯವರಂತೂ ಇದ್ದಾರೆ, ಸಪೋರ್ಟ್ ಮಾಡಿದಾಗ ನಾನು ಇಷ್ಟು ಮಾಡೋಕ್ಕೆ ಸಾಧ್ಯ. ಹೇಳಿದ್ರು, ನೀವು ಟೈಮ್ ಕೊಟ್ಟಿಲ್ಲ ನನಗೆ. ನಿಜ, ನಾನು ಮನೆಗೆ ಟೈಮ್ ಕೊಟ್ಟಿಲ್ಲ ಸರ್, ಮಕ್ಕಳಿಗೂ ಟೈಮ್ ಕೊಟ್ಟಿಲ್ಲ, ನಮ್ಮ ಧರ್ಮಪತ್ನಿಗೂ ಟೈಮ್ ಕೊಟ್ಟಿಲ್ಲ. ಅವ್ರ ಕಂಪ್ಲೇಂಟ್ ಅದೇ, ಇವತ್ತು ಸಂಡೇ ಅದ ರೀ, ಸಂಡೇ ಅವ್ರ ಮನೆಗಿರ್ರಿ, ಇಲ್ಲ ಸಂಡೇ ಮುಂದಿನ ಸಂಡೇಗೂ ಬರ್ತದೆ ಆಗಿರೋದು, ಇಲ್ಲಿ ಕೆಲಸದ ಯಾಕೆ ಹೋಗಿ ಬರ್ತೀನಿ, 1 ತಾಸು ಬರ್ತೀನಿ, 2 ತಾಸು. ಅಲ್ಲೂ ಸೈಟಿಗೆ ಹೋದ್ಮೇಲೆ ಲೇಟ್ ಆಗ್ತದೆ ಸರ್, ಸಂಜೆ ತಕ್ಕ ಹೋಗ್ತೀನಿ, ಸಿಟ್ಟಿಗೆ ಬರ್ತೀರ. ಆಯಿತು, ನ್ಯಾಚುರಲ್ ಅಲ್ಲ, ಅವ್ರ ಜಾಗ ಬೇರೆಯವರಿದ್ದರೆ ಸೆಟ್ ಮಾಡ್ತಾರೆ. ಅದು ನಾವು ಮನಸ್ಸಿಗೆ ತೋತಿದ್ದಿಲ್ಲ, ಏನೋ ಹೇಳ್ತಿದ್ದೆ. ಬಟ್ ಈಗ ತಾವೆಲ್ಲ ಹೇಳ್ದಾಗೆ ನಿಜವಾಗ್ಲೂ ನಮ್ಮ ಕುಟುಂಬಕ್ಕೆ ನಾನು ಟೈಮ್ ಕೊಟ್ಟಿಲ್ಲ, ಈಗ ಕೊಡ್ತೀನಿ ಅಂತ ನಾನು ಎಲ್ಲರಲ್ಲಿ ಪ್ರಾಮಿಸ್ ಮಾಡ್ತೀನಿ. ಕೆಲಸದಾಗೂ ಅಷ್ಟೇ, ನಮ್ಮ ಕಾಂಟ್ರಾಕ್ಟರ್ಸ್ಗಳು ಹಿಂದೆ ಮಾಡಿರೋ ಗೊತ್ತಿಲ್ಲ, ಬಟ್ ನಾ ಹೇಳಿದ ಕೆಲಸ ಮಾಡಿ. ನಮ್ಮ ಕಾಂಟ್ರಾಕ್ಟರ್ಗಳು ಇಲ್ಲ ಇದು ಹಿಂಗೆ ಮಾಡಬೇಕಂದ್ರೆ ಹಿಂಗೆ ಮಾಡಬೇಕು, ಇಲ್ಲ ಸರ್ ಇದು ಹಿಂಗೆ, ಇಲ್ಲ ಇದು ಹಿಂಗದ ಹಿಂಗೆ ಮಾಡಿರಿ ಅಂದ್ರೆ ಮಾಡ್ಯಾರ. ಕಾಂಟ್ರಾಕ್ಟರ್ಗಳು ಸಪೋರ್ಟ್ ಇತ್ತು ನನಗೆ, ಅವರು ಮಾಡ್ಯಾರ. ಕಾಂಟ್ರಾಕ್ಟರ್ಗಳು ಸಪೋರ್ಟು, ನಮ್ಮ ಇಂಜಿನಿಯರ್ ಸಪೋರ್ಟು, ನಮ್ಮ ಅಧಿಕಾರಿಗಳ ಸಪೋರ್ಟು, ನಮ್ಮ ಸ್ನೇಹ ಬೃಂದದ ಸಪೋರ್ಟು ಎಲ್ಲ ಇದ್ದಾಗ ಮಾತ್ರ ನಾನು ಇದು ಮಾಡೋಕ್ಕೆ ಸಾಧ್ಯ. ನಾನು ಇಷ್ಟೇ ಹೇಳೋದು ಎಲ್ರಿಗೆ, ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನನಗೆ ತಿಳಿದು ನಾನು ಹೇಳ್ತೀನಿ, ಒಂದು ಕೆಲಸ ನಾವು ಮಾಡಬೇಕಾದ್ರೆ ಕೆಲಸದ ಮಾಸ್ಟರ್ ಆಗಬೇಕು. ಇದು ನಮ್ಮ ಪದ್ದರ್ ಸರ್ ನಮ್ಗೆ ಹೇಳ್ಬೇಕು. ಅದ್ರ ಬಗ್ಗೆ ನಾವು ಕಂಪ್ಲೀಟ್ ತಿಳ್ಕೊಬೇಕು, ಹಾಫ್ ನಾಲೆಜ್ನಿಂದ ಹೋಗ್ಬಾರ್ದು. ಒಂದು ಎಸ್ಟಿಮೇಟ್ ಅದಂದ್ರೆ ಎಸ್ಟಿಮೇಟ್ ಬಗ್ಗೆ ನಾವು ಫುಲ್ ಸ್ಟಡಿ ಮಾಡಬೇಕು. 1 ಸರಿ ಇಲ್ಲ, 2 ಸರಿ ಇಲ್ಲ, 3 ಸರಿ ಸ್ಟಡಿ ಮಾಡೋಣ. ಆಮೇಲೆ ಸೈಟಿಗೆ ಹೋಗೋಣ. ಅಂದ್ರೆ ಆ ಸೈಟ್ ಮೇಲೆ ಒಂದು ಕಮೆಂಟ್ ಇರ್ತದೆ, ಏನು ಎಸ್ಟಿಮೇಟ್ ಅದ, ಏನು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾರೆ, ಎಲ್ಲಿ ತಪ್ಪಲತ್ತಾರ. ತಪ್ಪು ಸಹಜ ಅದ. ಯಾವ ಕಾಂಟ್ರಾಕ್ಟ್ರು ತಿಳಿದು ತಪ್ಪು ಮಾಡ್ತಾರೆ ಅಂತಿಲ್ಲ, ತಿಳಿದಾಗಲೇ ತಪ್ಪಾಗ್ತವೆ. ಅವರು ಹರಿಬರಿದ ಕೆಲಸ ಮಾಡೋ ಅವ್ರೇನೋ ಮಾಡ್ತಾರೆ, ಅವ್ರ ಅಸಿಸ್ಟೆನ್ಸಿಗೆ ಹೇಳ್ತಾರೆ, ಅವ್ರಿಗೆ ಅಷ್ಟು ನಾಲೆಜ್ ಇರೋಲ್ಲ, ಅವ್ರೇನೋ ತಪ್ಪು ಮಾಡಿರ್ತಾರೆ. ಬಟ್ ನಮ್ಮ ಇಂಜಿನಿಯರ್ಸ್ಗಳಿಗೆ ನಂದೇನು ಸಲಹೆ ಅಂದರೆ, ಕೆಲಸ ಮಾಡೋ ಟೈಮ್ನ ನಾವು ಸೈಟಿಗೆ ಹೋದ್ರೆ ನಾವು ಭಾಳ ರೆಕ್ಟಿಫಿಕೇಷನ್ ಮಾಡ್ಬೋದು. ಇದು ನಾವು ಭಾಳ ಸರಿ ನಮ್ಮ ಇಂಜಿನಿಯರ್ಸ್ಗಳಿಗೆ ಹೇಳಿದ್ದೀನಿ, ಹೋಗಿದ್ದಾರೆ, ರೆಕ್ಟಿಫಿಕೇಷನ್ನು ಮಾಡಿಸಿದ್ದಾರೆ. ಆ ಕೆಲಸದ ನಾವು ಮಾಸ್ಟರ್ ಇದ್ದರೆ ನಾವು ಯಾರೂ ಕೈ ಹಿಡಿಯಂಗಿಲ್ಲ ಸರ್. ಆಟೋಮೆಟಿಕ್ಕಾಗಿ ನಮ್ಮದು ವ್ಯಕ್ತಿತ್ವ ದೊಡ್ಡದಾಗ್ತದೆ. ನಮಗೆ ನಾಲೆಜ್ ಇತ್ತಂದ್ರೆ ನಾವು ಬೆಳಗಿನವರು ನಮ್ಮ ಸರಿ ಸ್ವಲ್ಪ ಮಾತಾಡೋಕೆ ಕರೆಕ್ಟಾಗಿ ಮಾತಾಡ್ತಾರೆ. ಏನೋ ಒಂದು ನಮಗೆ ಗೊತ್ತಿಲ್ಲ ಅಂದರೂ ಏನೂ ಮಾತಾಡ್ಬೋದು. ನಮ್ಮ ಅವ್ರದ್ದು ಒಂದು ಲಾಭಕ್ಕಾಗಿ ಇನ್ನೂ ಮಾತಾಡ್ತಾರೆ. ಅದ್ರ ಕಡೆಯಿಂದ ನಮ್ಮದು ಇಂಜಿನಿಯರ್ಸ್ಗಳಿಗಾಗಲಿ ಅಥವಾ ನಮ್ಮದು ಸಿಬ್ಬಂದಿ ವರ್ಗದವರಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ನಾವು ಮಾಸ್ಟರ್ ಇರಬೇಕು. ಇದು ಫಸ್ಟ್.
ನಾವು ಎಸ್ಟಿಮೇಟ್ ಈಗ ಕೆಲವೊಂದು ಸರಿ ಏನಾಗ್ತದೆ ಎಸ್ಟಿಮೇಟ್ ಹರಿಬರಿದ ಎಸ್ಟಿಮೇಟ್ ಮಾಡ್ತೀವಿ, ಟೈಮ್ ಕೊಡೋಲ್ಲ, ನಮಗೂ ಮೇಲಧಿಕಾರಿಗಳು ಟೈಮ್ ಕೊಡೋಲ್ಲ. ಇದು ಇವತ್ತು ಹೇಳ್ತಾರೆ ನಾಳೆ ಎಸ್ಟಿಮೇಟ್ ಕೊಡ್ರಿ ಅಂತಾರೆ. ಅಲ್ಲೂ ಹರಿಬರಿದ ಏನೋ ಮಾಡೋಕೆ ಹೋಗ್ತೀವಿ, ತಪ್ಪಾಗ್ತವೆ. ನಾ ಅದೇ ಹೇಳ್ತೀನಿ, ನಾವು ಒಂದು ಎಸ್ಟಿಮೇಟ್ ಮಾಡಬೇಕಾದ್ರೆ ಅಲ್ಲಿ ಏನು ಬೇಕು ನಾವು ಆ ಸೈಟ್ನಾಗ ನಮಗೆ ಏನು ಕೊರತೆ ಇಲ್ಲ, ಅದು ಕೊರತೆ ನೋಡ್ಕೊಂಡ್ಬಿಟ್ಟು ಅದ್ರ ಥರ ಎಸ್ಟಿಮೇಟ್ ಮಾಡೋದು ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಯಾರಿಗೂ ಸಮಸ್ಯೆ ಆಗಲ್ಲ ನಾಳೆ. ಇದು ನಮ್ಮದೊಂದು ಸಲಹೆ ನಮ್ಮ ಇಂಜಿನಿಯರ್ಸ್ ಬಂದವರಿಗೆ. ಆಮೇಲೆ ಈ ಡಿಪಾರ್ಟ್ಮೆಂಟಿಗೆ ಬಂದಾಗ ನನಗೆ ಕೆಲವೊಂದು ಸ್ವಲ್ಪ ಪಿ ಡಿ ಒಸ್ ಜೊತೆನೂ ನಮ್ಗೆ ಸಂಪರ್ಕ ಬಂತು. ನಾನು ಮಂಗಲ್ಗಿ ಮತ್ತು ಇನ್ನೊಂದು ಪಂಚಾಯತಿ ತಳಮಡ್ಗಿ ಪಂಚಾಯತ್, 2 ಪಂಚಾಯತಿ ಅಡ್ಮಿನಿಸ್ಟ್ರೇಟ್ರು ಇದೆ. ನಾವು ಭಾಳ ಚಲೋ ಕೋಪ್ರೇಟ್ ಮಾಡೋದು. ಅಲ್ಲಿ ಏನಾಗ್ತದೆ ಸರ್, ಪಂಚಾಯತ್ದಾಗ ಬಾಡಿದಾಗ ಸ್ವಲ್ಪ ಮಿಸ್ಅಪ್ರೋಪ್ಷನ್ ಆಗೋ ಚಾನ್ಸಸ್ ಇರ್ತಾವೆ. ನಾವು ಏನು ಮಾಡ್ತಿದ್ದೆವೋ ಇಲ್ಲ ಪಿ ಡಿ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಬಟ್ ನಾನು ಡೆಪ್ತಾಗಿ ಹೋದ್ಮೇಲೆ ಗೊತ್ತಾಯ್ತು ಪಿ ಡಿ ಅವ್ರಿಗೂ ಭಾಳ ಕಷ್ಟ ಅದ, ಭಾಳ ಕಷ್ಟ ಅದ. ಅವ್ರಿಗೆ ನಾವು ಗ್ರೌಂಡ್ ಲೆವೆಲ್ನಾಗ ಕೆಲಸ ಮಾಡ್ಬೇಕಾದ್ರೆ ಭಾಳ ಕಷ್ಟ ಅದ. ಫಂಡ್ ಇರೋಲ್ಲ, ಜನರು ಈಗಿಂದ ಈಗ ಬೇಕಂತಾರೆ. ನಾನು 2 ಪಂಚಾಯತ್ ಮಾಡಿದೆ. ಕೆಲವೊಂದು ಸನ್ನಿವೇಶಗಳವ, ಅವು ದಿನ ಮೋಟ್ರ್ ಸುಡ್ತಾವೆ. ಯಾಕೆ ಸುಡ್ತಾವೆ? ನಮ್ಮ ಮನೆ ಮೋಟ್ರ್ ಯಾಕೆ ಸುಡೋದ್ರಿ ಅಂತ ಕೇಳ್ತೀನಿ. ಹೊಲದಿಂದ ಮೋಟ್ರುಗಳು ಯಾಕೆ ಸುಡೋದ್ರಿ? ನಮ್ಮ ಪಂಚಾಯತ್ ನಮ್ಮದು ಕುಡಿಯೋ ನೀರಿನ ಮೋಟ್ರುಗಳು ಯಾಕೆ ಬರ್ತಾವೆ? ಭಾಳ ಡಿಸ್ಕಸ್ ಮಾಡಿದೆ, ಅದಕ್ಕೆ ಏನು ಮಾಡಬೇಕು, ಇದಕ್ಕೆ ರಿಡ್ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕು, ಹಂಗೆ ಹಿಂಗೆ ಮಾಡಿ ಏನೋ ಬಂದಿದ್ದೇವೆ. ಈಗ ಸ್ವಲ್ಪ ನಮ್ಮ ಪಿ ಡಿ ಒಸ್ ಹೇಳೋ ಪ್ರಕಾರ ಸರ್ ನೀವು ಬಂದಮೇಲೆ ಸ್ವಲ್ಪ ಕಡಿಮೆ ಆಗ್ಯದ್ರಿ ಅಂತ. ಕರೆಕ್ಟು ಸುಡೇಟು ಅವರಿಗೆ ಗೊತ್ತು. ಇಲ್ಲ ಸರ್ ನೀವು ಬಂದಮೇಲೆ ಸ್ವಲ್ಪ ಮೋಟ್ರ್ ಸುಡೋದು ಕಡಿಮೆ ಆಗ್ಯದ್ರಿ ಅಂತಂದು. ಅದು ಹೆಂಗೆ ಕಡಿಮೆ ಆಗ್ಯೋದು ಗೊತ್ತಿಲ್ಲ. ಮತ್ತು ನನಗೆ ದಿನ ಬೆಳಗಾದ್ರೆ ಸರ್ ಮೋಟ್ರ್ ಸುಟ್ಟೋದ್ರಿ ಹೆಂಗೆ ಮಾಡಕ್ಕೆ ಅಂತಾರೆ ಅವರು. ಫಂಡ್ ಇಲ್ಲ. ಯಾಕೆ ಕೇಳ್ತಾರೆ ಅಂದ್ರೆ ಫಂಡ್ ಇಲ್ಲ, ಅದಕ್ಕೆ ಹೆಂಗೆ ಅಚೀವ್ ಮಾಡಬೇಕು, ಅದಕ್ಕೆ ಹೆಂಗೆ ಮಾಡಬೇಕು. ಒಂದು ದಿವಸ ನಾವು ಅದು ಇಮಿಡಿಯೇಟ್ ರಿಪೇರ್ ಮಾಡಲಿಲ್ಲ ಅಂದರೆ ಜನರ ಸಮಸ್ಯೆ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ. ಇಂಥ ಸಮಸ್ಯೆಗಳು ಕಂಡಿದ್ದೀನಿ. ಅದಕ್ಕೆ ಪರಿಹಾರ ಮ್ಯಾಕ್ಸಿಮಮ್ ಹುಡುಕಿದ್ದೀವಿ. ಮತ್ತು ನನ್ನ ಜೀವನ ವೃತ್ತಿಯಲ್ಲಿ ನಾನು ಎಲ್ಲಿನೂ ಕೆಲಸ ಮಾಡಿ ನನಗೆಲ್ಲರೂ ಸಪೋರ್ಟ್ ಮಾಡ್ಯಾರ. ಅದ್ರ ಕಡೆ ನಾನು ಭಾಳ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರಿಗೆ. ಅದು ಯುದ್ಧ ಅವಧಿಯಲ್ಲಿ ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಪ್ರಮುಖ ಘಟ್ಟ. ಇವತ್ತು ಶೇಖರ್ ರಾಗಸ್ರವರು ಅಧಿಕಾರಿ ವರ್ಗದವರು, ಅವರ ಕುಟುಂಬದವರು ಎಲ್ಲರೂ ಅತ್ಯಂತ ವಿನಯದಿಂದ ಅಭಿಮಾನದಿಂದ ಮಾತಾಡಿದರು. ಅವರು ಇಲಾಖೆಗೆ ಬಹುದೊಡ್ಡ ಸೇವೆಯನ್ನು ಮಾಡಿ ಇಂದು ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಅಧಿಕಾರಿ ಬಂದರು ಕೂಡಿಕೊಂಡು ಮುಂದಿನ ಜೀವನವನ್ನು ಸೃಷ್ಟಿಕರ್ತ ಪರಮಾತ್ಮ ಧರ್ಮಗುರು ವಿಶ್ವಗುರು ಬಸವಣ್ಣರ ಕೃಪಾಶೀರ್ವಾದದಿಂದ ಅವರಿಗೆ ಆಯುಷ್ಯ, ಆರೋಗ್ಯ, ಶಾಂತಿ, ಸಮಾಧಾನ, ಷಟ್ಸಂಪತ್ತು ಪ್ರಾಪ್ತಿಯಾಗಲಿ ಎಂದು ನಾವೆಲ್ಲರೂ ಸಹಿತ ಒಂದು ಜೋರಾಗಿ ಚಪ್ಪಾಳೆ ತಗೊಳ್ಳುವ ಮುಖಾಂತರ ಅವರಿಗೆ ಜೀವನವನ್ನು ಯಶಸ್ವಿಯಾಗಿ ಸಾಗಿರ್ತಕ್ಕಂಥ ಮಾತನ್ನು ಈ ಸಮಯ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದೀಗ ಈ ಒಂದು ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಶ್ರೀ ಶೇಖರ್ ರಾಗಸ್ರವರು ಸಹಿತ ತಮ್ಮ ಅನುಭವವನ್ನು ಹಂಚಿಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ